ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಿಮ್ ಬಗ್ಗೆ ಜನರಲ್ಲಿ ಒಂದು ಬೇಸರ. ಜನರಲ್ಲಿ ಏನಂದ್ರೆ, ನೀವು ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಹೋಗುವಂತ ಧರಣಿ ಕೊಡ್ತೀರಿ, ಯಾರೋ 4-5 ಜನ ಮುನ್ಸಿಪಾಲಿಟಿ ಸ್ಟಾಲ್ ಓನರ್ಸ್ ಪರವಾಗಿ ಸ್ಟ್ರೈಕ್ ಕೊಡ್ತೀರಿ. ಏನ್ ಒಳ್ಳೇದೇ ಆಗ್ಬಾರ್ದ ಈ ಊರಿಗೆ? ಅಲ್ಲ, ನಾನು ಒಂದು ಹೇಳ್ತೀನಿ ಸರ್, ಇವಾಗ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮುಂಚೆಯಿಂದ ಕೂಡ ಸಬ್ ರಿಜಿಸ್ಟರ್ ಆಫೀಸ್ ಹೊಸ ಸಬ್ ರಿಜಿಸ್ಟರ್ ಆಗ್ಬೇಕಂತ ಹೇಳಿ ಬಹಳ ದಿನಗಳಿಂದ ಸರ್ಕಾರಗಳು ಹೇಳ್ಕೊತ ಬಂದ. ಇವತ್ತು ಹೊಸ ಸಬ್ ರಿಜಿಸ್ಟರ್ ಮಾಡಂತ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಕಾಯ್ದೆ ಯಾವುದೇ ನಿರ್ಧಾರಗಳು ಸರ್ಕಾರ ತಗೊಂಡಿಲ್ಲ. ಅವತ್ತು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಧರಣಿ ಮಾಡಂತ ಟೈಮಲ್ಲಿ ಅಲ್ಲೆಲ್ಲ ಕೂಡ ತುಂಬಾ ವರ್ಷಗಳ ಸ್ಟಾಂಪ್ ರೈಟರ್ಸ್ ಎಲ್ಲ ಕೂಡ ಇದೆ. ಹೌದು ಸರ್, ಅವ್ರು ಯಾರಿಗೂ ಏನ್ ಕೊಡ್ತಾ ಇಲ್ಲ, ಫ್ರೀ ಆಗಿ ಮಾಡ್ಕೊಂಡಾಗ ಅವ್ರವ್ರೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡಾರೆ. ಸರ್ಕಾರಕ್ಕೆ ಏನ್ ಕೊಡ್ತಾ ಇದಾರೆ, ಡಿಪಾರ್ಟ್ಮೆಂಟ್ ಗೆ ಏನ್ ಕೊಡ್ತಾ ಇದಾರೆ ಅಂತವ್ರ ಪರವಾಗಿ ನೀವೇ ಕೊಡ್ಬೇಕಾಗಿತ್ತು. ಅಲ್ಲಿ ಹೊರಗಡೆ ಎಲ್ಲ ಗಾಡಿ ನಿಲ್ಸ್ಕೊಂಡು ಅಸಹ್ಯ, ರೋಡ್ ಎಷ್ಟೋ ತರ ಬ್ಲಾಕ್ ಆಗ್ತದೆ. ನಾನೇನ್ ಹೇಳ್ತೀನಿ, ಅವಕಾಶ ಇದೆಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡಬಹುದು. ಅಲ್ಲ, ಸ್ಥಳಾಂತರ ಮಾಡಿದ್ರೆ ಓಕೆ ಸರ್, ಅಲ್ಲಿ ನೀವು ಅದನ್ನ ನೀವು ನಿಮ್ ಪೀರಿಯಡ್ ನಲ್ಲೂ ಆಗ್ಲಿಲ್ಲ, ಯಾರೋ ಮಾಡ್ತಾರ ಅಂದ್ರೆ ಸರ್ಕಾರ ನಿರ್ಧಾರ ತಗೊಂಡ್ರೆ ಸಪೋರ್ಟ್ ಮಾಡ್ಬೇಕು ನೀವು. ಅಲ್ಲಿ ಇವತ್ತು ಎಲ್ಲ ಮಳೆ ನೀರೆಲ್ಲ ಬಂದು ಸಬ್ ರಿಜಿಸ್ಟರ್ ನುಗ್ಗುತ್ತಾ ಇದಾವೆ. ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ ಸೋರ್ತಾ ಇದೆ. ಇಲ್ಲಿ ತನಕ ಇದು ಯಾರು ಅದಕ್ಕ ಯಾವ್ದು ಆಕ್ಷೇಪನೆ ಇಲ್ಲ. ನೀವ್ ಹೇಳಿದ್ ಹೊಸ ಕಡೆ ಎಲ್ಲ ವ್ಯವಸ್ಥಿತವಾದ ಸಬ್ ರಿಜಿಸ್ಟರ್ ಆಫೀಸರ್ ಆಗಿದೆ. ಬಟ್ ಈ ಪತ್ರ ಬರೆಯೋರು ಅಲ್ಲೇ ಅವರೇ ಏಜೆಂಟ್, ಸಬ್ ರಿಜಿಸ್ಟ್ರಿ ಎಲ್ಲ ಅವರೇ ಏಜೆಂಟ್. ಸಬ್ ರಿಜಿಸ್ಟರ್ ಆಫೀಸರ್ ಯಾರಲ್ಲ, ಇವ್ರ ಕಡೆಯಿಂದಾನೆ ಎಲ್ಲ ತಮಗೂ ಗೊತ್ತಿದೆ. ಅಲ್ಲಿ ಎಲ್ಲಾ ಗೊತ್ತಿದೆ, ಅಲ್ಲಿ ಏನೇನ್ ನಡೀತದೆ ಸಪೋರ್ಟ್ ನೋಡಿ ಸರ್. ನಾನು ಯಾವತ್ತು ಅವ್ರೆಲ್ಲಾನು ಬರ್ಸಿವ್ರು, ಈಗೆಲ್ಲ ಸುಮಾರು ಜನ ಆಮೇಲೆ ನಟರಾಜ ಎದುರುಗಡೆ ಧರಣಿ ಕೊಡ್ತೀರಿ. ಏನ್ ಶ್ರೀರಾಮ್ನವ್ರಿಗೆ ಇದೆಲ್ಲ ಅಗತ್ಯ ಇದೆಯಾ? ನಾನೇನ್ ಹೇಳ್ತೀನಿ, ನಿನ್ನೆ ಆಗಿರುವಂತದ್ದು ಜೋಳದ ವಿಚಾರದಲ್ಲಿ ಏನು ಇವತ್ತು ರೂಪನಗುಡಿಯಲ್ಲಿ ಸಾಕಷ್ಟು ಮಂದಿ ರೈತರು ನನ್ನ ಕಡೆ ಬಂದು ಹೇಳಿದ್ರು, ಅನ್ನೋರೆ ನಾವೆಲ್ಲ ಕೂಡ ಬೆಳೆದಿವಿ, ಬೆಳೆದಂತದಕ್ಕೆ ದಾಖಲಾತಿ ಏನಂದ್ರೆ ಪಾನಿಗಳಿದಾವೆ. ಆ ಪಾನಿಗಳಲ್ಲಿ ಜೋಳ ಅಂತೇಳಿ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸುಮಾರಾಗಿ 62 ಮಂದಿ ರೈತರು ಹತ್ತತ್ರ 1200 ಹತ್ತತ್ರ ಅವ್ರು ಏನ್ ಮಾಡಿದಾರೆ, ನಮ್ಮ ಮನೆ ಹತ್ರ ನಾವು ಅದನ್ನ ಸ್ಟಾಕ್ ಮಾಡ್ಕೊಳಕ್ ಅವಕಾಶ ಇಲ್ಲ, ಅಲ್ಲಿ ವಾಲ್ಮೀಕಿ ಭವನ್ ಇದ್ರೆ ಅಲ್ಲಿ ಸ್ಟಾಕ್ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲಿ ಹೇಳಿದ ತಕ್ಷಣ ನಾನೇನ್ ಮಾಡಿದೆ, ಜಿಲ್ಲಾಧಿಕಾರಿಗಳ ಹತ್ರ ಹೋದೆ. ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ನಾನು ಕೇಳಿದೆ, ಜಿಲ್ಲಾಧಿಕಾರಿಗಳು ನೀವು ಸುಮಾರು 62 ಮಂದಿ ರೈತರು ಬಂದಾರ, ಸುಮಾರು 2000 ಕ್ವಿಂಟಾಲ್ ಅಲ್ಲಿ ಜೋಳ ಇದಾವ, ಅದನ್ನ ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ. ಏನನ್ನ ಆಕಸ್ಮಿಕವಾಗಿ ಯಾರನ್ನ ವ್ಯಾಪಾರಸ್ಥರು ಸ್ಟಾಕ್ ಮಾಡಿದ್ರೆ, ಯಾಕಂದ್ರೆ ವ್ಯಾಪಾರಸ್ಥರು ಸ್ಟಾಕ್ ಮಾಡಕ್ ಯಾಕಾಗಲ್ಲ ಅಂತ ಹೇಳಿದ್ರೆ, ಆಲ್ರೆಡಿ ಇವತ್ತು ಸರ್ಕಾರ ಕೊಡ್ತಾರಂತ ಏನು ಬೆಂಬಲ ಬೆಲೆ ಇದೆ ಜಾಸ್ತಿ ಇದೆ, ಮಾರ್ಕೆಟ್ ರೇಟ್ ಕಡಿಮೆ ಇದೆ. ಇವತ್ತು ಅಲ್ಲಿದ್ದಂತ ಏನು GPS ಕೂಡ ಏನು ನಿನ್ನೆನೆ ಪ್ರಾರಂಭ ಮಾಡಿದ್ದಾರೆ. ಏನು ಅಲ್ಲಿ ಕೊಂಡ್ಕೊಳ್ಳೋದು ಮಳಿಗೆ ಮಾರಾಟ ಮಾಡೋ ಮಳಿಗೆ ಇದೆ, ನಿನ್ನೆ GPS ಕೂಡ ನಿನ್ನೆ ಓಪನ್ ಮಾಡಿದ್ದಾರೆ. ಹಂಗಾಗಿ ಅಲ್ಲಿ ನೋಡಿದಂತ ಟೈಮಲ್ಲಿ ಅಲ್ಲಿ ಜಿಲ್ಲಾಧಿಕಾರಿಗಳು ರಾಮ್ಲೋರಿ, ನಾನು ಕೂಡ ಫುಡ್ ಆಫೀಸರ್ ಕಳಿಸಿದ್ದೀನಿ, ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಂದಾಯ ಅಧಿಕಾರಿಗಳು ಕೂಡ ಹೋಗಿ ಪ್ರತಿಯೊಬ್ಬ 62 ಮಂದಿ ರೈತರ ಹತ್ರ ಹೋಗಿ ಅಲ್ಲೆಲ್ಲ ಬೆಳೆ ಏನ್ ಬೆಳೀತಾ ಇದ್ದಾರೆ ಪಾಣಿ ತಗೊಂಡು ಪರಿಶೀಲನೆ ಮಾಡಿ ಸ್ಪಾಟ್ ರಿಸ್ಟ್ರಿಕ್ಷನ್ ಮಾಡಿದ ನಂತರ ಇದು ಜಿನಾಯಿ ನೀತಿ ಅಂತ ಹೇಳಿ ಬರ್ತದೆ. ನಾನು ಏನ್ ಹೇಳ್ತೀನಿ, ಇವತ್ತು ಇವ್ರು ಏನ್ ಅಧಿಕಾರ ಇದೆ ಅಂತ ಹೇಳಿ ಇವತ್ತು ರೈತರು ಬೆಳೆದಂತ ಬೆಳೆ ಸೀಸ್ ಮಾಡಕ್ ಏನ್ ಅಧಿಕಾರ ಇದೆ? ನನಗೆ ಒಂದು ಮಾತು, ನನಗೆ ಕ್ಲಾರಿಫಿಕೇಶನ್ ನೋಡಿ. ಇವತ್ತು ಏನಾದ್ರು ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದಾರ, ಅವ್ರು ಯಾರನ್ನ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರೆ ಅವ್ರಿಗೆ ಸೀಸ್ ಮಾಡಕ ಅವ್ರಿಗೆ ಅಧಿಕಾರ ಇದೆ. ಇವತ್ತು ರೈತರು ಬೆಳೆದಂತ ಬೆಳೆ ಹೌದ್ರಿ, ನಾವು ಸ್ಟಾಕ್ ಮಾಡ್ತೀವಿ. ರೈತರು ಬೆಳೆದಂತ ಬೆಳೆಯನ್ನು ಅವ್ರನ್ನ ಸೀಸ್ ಮಾಡಕ್ಕೆ ಏನ್ ಅಧಿಕಾರ ಇದೆ? ಇಲ್ಲ, ಅಲ್ಲಿ ಇನ್ಫಾರ್ಮೇಶನ್ ಏನ್ ಬಂದಿತ್ತಂದ್ರ ಯಾವ್ದೋ ಒಬ್ಬ ಪ್ರಭಾವಿ ವ್ಯಕ್ತಿ ರೈತರಿಂದಾನೆ ತಗೊಂಡ್ರೆ, ಅದೇನ್ ಬೇರೆದೇನು ಕಳ್ಮಾಲಲ್ಲ ಏನಲ್ಲ. ರೈತರು ಪಾಣಿ ತಗೊಂಡು ಪಾಣಿಗೆ ತಂದು ದುಡ್ಡು ಕೊಟ್ಟು ನಾಳೆ ಇವತ್ತೇನ್ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆಗುತ್ತಲ್ಲ, ಅದಕ್ಕ ರೈತರಿಗೆ ಆಗಲ್ಲ 2400, 2600, 2300 ಹೆಂಗ್ ಕ್ವಾಲಿಟಿ ಇದಾವ ಹಂಗ್ ತಗೊಂಡು ದುಡ್ಡು ಪೇಮೆಂಟ್ ಮಾಡ್ಬಿಡಾರಂತೆ. ರೈತರ ಹತ್ರ ಇವ್ರು ತಗೊಂಡು ಇವ್ರು ಸಪೋರ್ಟಿಂಗ್ ಪೇಜ್ಗೆ ಹೆಚ್ಚಿಗೆ ಮಾಡ್ಕೊಳಕ್ಕೆ ತಗೊಂಡು ಹೋಟ್ಲಿಗೆ ಮಾರಾಟ ಮಾಡ್ತಾರಂತಲ್ಲ, ಹಂಗೆ ಅದು ಸರ್. ಅದ್ ನೋಡಿ, ನಮಗ್ ಬಂದು ಪಕ್ಕಾ ಇನ್ಫಾರ್ಮೇಶನ್, ಅವನು ಇವ್ರ ಹತ್ರ ತಗೊಂಡು ಹೆಚ್ಚಿನ ರೇಟಿಗೆ ಮಾರಾಟ ಮಾಡೋದೇ ಉದ್ದೇಶ. ಅದೊಂದು ಜಾಲ ಇದೆ, ಅದು ಇಟ್ ಇಸ್ ದೇರ್ ಎವ್ರಿವೇರ್. ಗ್ರಾಮ ಪಂಚಾಯತಿಗಳಲ್ಲಿ ಸೊಸೈಟಿಗಳಿದೆ ಸರ್. ಆ ಸೊಸೈಟಿ ವ್ಯಕ್ತಿನೇ ಹೇಳಿಕೆ ಕೊಟ್ಟಿರೋದನ್ನ ಅಲ್ಲಿ ತಳವಾರ ಕೂಡ ಹೇಳಿಕೆ ಕೊಟ್ಟ. ಇವಾಗ ನಾವು ಕೂಡ ರೈತರ ಕುಟುಂಬದಲ್ಲಿ ಬಂದಂತ, ಇವತ್ತು ನಮ್ಮ ತಾಯಿ ಕೂಡ ಒಕ್ಕಲ್ತನ ಮಾಡ್ಬೇಕಂದ್ರೆ 1-2 ಎಕರೆ ಹತ್ತಿ ಬೆಳೆಸ್ಬೇಕಂದ್ರೆ ನಾವು 2 ಎಕರೆ ಹತ್ತಿ ಬೆಳೆಸ್ತೀವಿ ಅಂತೇಳಿ ಸೊಸೈಟಿನಲ್ಲಿ ಔಷಧ ಫ್ರೀಯಾಗಿ ಸಬ್ಸಿಡಿಯಲ್ಲಿ ಕೊಡ್ತಾರೆ. ಅದು ಸಾಲ ಅವತ್ತೇ ಕಟ್ಟೋದ್ ಬೇಕಲ್ಲ, ಬೆಳೆ ಬಂದಂತ ಸಾಲ ಕಟ್ಟೋದು. ಸೊಸೈಟಿಗಳೆಲ್ಲರೂ ಕೂಡ ರೈತರಿಗೆ ಬೇಕಾದಂತ ರೊಕ್ಕ ಕೊಡ್ತಾರ, ರೈತರಿಗೆ ಬೇಕಾದಂತ ಔಷಧ ಕೊಡ್ತಾರ, ರೈತರಿಗೆ ಬೇಕಾದಂತ ಅವ್ರು ಏನ್ ಬೇಕಾದ್ರೆ ಸಹಾಯ ಮಾಡ್ತಾರ. ಬೆಳೆ ಬಂದ ನಂತರ ಅವ್ರ ಸಾಲ ಅವ್ರು ಕಟ್ಟಬೇಕು. ಅದು ಕೂಡ ರೇಷಿಯೋ ಇರ್ತದೆ, 1 ಎಕರೆಗೆ ಇಷ್ಟೇ ಚೀಲ ತಗೋಬೇಕಂದ್ರೆ ರೇಷಿಯೋ ಎಲ್ಲ ತಗೊಳಂಗಿಲ್ಲ ಅವ್ರು ಕೂಡ.
ಹಂಗಾಗಿ ಇವತ್ತು ಸೊಸೈಟಿಗಳ ಮೂಲಕನೇ ಕೆಲವೊಂದು ಸರಿ ಮಾರಾಟ ಆಗ್ತಾವ ಸರ್. ಅಂದ್ರೆ ಖರೀದಿ ತಗೊಂತಾರೆ ಸರ್. ಖರೀದಿ ತಗೊಂಡು ಆಮೇಲೆ ಏನ್ ವ್ಯವಸ್ಥೆ ಆಗ್ಬೇಕು ವ್ಯವಸ್ಥೆ ಮಾಡಿ. ನಾನ್ ನಿನ್ನೆ ನೋಡಿದ ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಈ ರೀತಿ ಅಕ್ರಮವಾಗಿ ಯಾರನ್ನ ಅಲ್ಲಿ ಸ್ಟಾಕ್ ಮಾಡಿ ಅಲ್ಲ ಯಾರನ್ನ ಮಾಡಿ ಪರಿಶೀಲನೆ ಮಾಡಿ ಸರ್. ಕಾನೂನಿಗೆ ಯಾರಿಗೂ ತಿಳಿದಿಲ್ಲ, ಅಲ್ಲಿ ಪರಿಶೀಲನೆ ನಿಮ್ಗೂ ಮಾಹಿತಿ ಗೊತ್ತಾಗುತ್ತೆ ನೋಡಿ. ನಾನು ಎಲ್ಲರೂ ಸರ್ ಅಲ್ಲಿ ರೈತರು ಬಂದಂತ ಟೈಮಲ್ಲಿ ಪ್ರತಿಯೊಬ್ಬ ಖುದ್ದಾಗಿ ಒಬ್ಬೊಬ್ಬ ರೈತರ ಹತ್ರ ಮಾತಾಡಿ ನಾನು ಎಲ್ಲರ ಹತ್ರ ಅವರೇ ಮಾತಾಡಕ್ಕೆ ಅದು ಪ್ಯೂರ್ಲಿ ಒಂದು ದಂಧೆ ಅಂತ. ಯಾಕಂದ್ರೆ 200 rupees ಪಾಣಿ ತಗೊಬಹುದು. ಆ ಪಾಣಿ ತಗೊಂಡ್ಮೇಲೆ ಆ ಜೋಳ ತಂದು ಬಳ್ಳಾರಿ ಮಾರ್ಕೆಟ್ MSP ಹಾಕೋದು. 3,700 ರೂಪಾಯಿ ಅಲ್ಲಿ ಆದ್ರೆ 2,400 ರೂಪಾಯಿ. ಅದು ಕ್ಲೋಸ್ ಟುಗೆದರ್ ಜೋಳ. ಹಂಗಾಗಿ ಸರ್ಕಾರದ ಮಾನದಂಡ ಎಲ್ಲ ವೈಲೇಷನ್ ಮಾಡಿ ಯಾವುದೇ ಒಬ್ಬ ರೈತ ಅಷ್ಟೊಂದು ಸ್ಟಾಕ್ ಇಟ್ಕೊಳ್ಳಿಕ್ಕೆ ಪಾಸಿಬಲ್ ಇಲ್ಲ. GST ಬೇಕು, ಬಿಲ್ ಬೇಕು, ರೈತರ ಹತ್ರ ಖರೀದಿ ಮಾಡಿ ದುಡ್ಡು ಪೇ ಮಾಡಿರ್ತಕ್ಕಂಥ ಬಿಲ್ ಇರಬೇಕು. ಹಂಗಾಗಿ ನಿನ್ನೆ ಅವರು ನಿಮ್ಮ ದಾರಿ ತಪ್ಪಿಸಿದ್ದಾರೆ. ಆ ಮಸೂದನ್ ಸರ್ ಅಂದಂಗ ಕೆಲವು ವಿಚಾರಗಳಲ್ಲಿ ನೋಡಿ ಅಜ್ಜಿರ್ತಕ್ಕಂಥ ಇದು ಕ್ಲಾರಿಟಿ ಇರ್ಲಿ ನಿಮ್ಮ ಹತ್ರ. ಇವತ್ತು ನಾನು ಬಹಳ ರಾಜಕಾರಣದಲ್ಲಿ ಸ್ವಲ್ಪ ಅಷ್ಟು ಇಷ್ಟ ಆಗ ಜಾಸ್ತಿ ಅನುಭವಿಲ್ಲ, ಅಷ್ಟು ಇಷ್ಟ ಇವತ್ತು ನಾನೇನ್ ಹೇಳ್ತೀನಿ, ಯಾವ ಕಾನೂನು ಮೇಲೆ ಸೀಜ್ ಮಾಡ್ತಾರ ಅನ್ನೋದು ಒಂದು ಉತ್ತರ ಕೊಡ್ಲಿಲ್ಲ. ಇವತ್ತು ಯಾವ ಕಾನೂನು ಮೇಲೆ ಇವತ್ತು ಸರ್ಕಾರ ಅಕ್ಕಿ ಇವತ್ತು ಬಡವರು ಕೊಡ್ತಾ ಇದಾರೆ ಅಂದ್ರೆ ಅವ್ರ ಕಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂದ್ರೆ ಅದನ್ನ ಸೀಜ್ ಮಾಡಕ ಸರ್ಕಾರಕ್ಕೆ ಪೂರ್ಣ ಅಧಿಕಾರ ಇದೆ. ರೈತರು ಬೆಳೆದಂತ ಯಾವುದೇ ಬೆಳೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಯಾವುದೇ ಬೆಳೆ ಆಗಿರ್ಬೋದು, ಅದನ್ನ ಸ್ಟಾಕ್ ಮಾಡಿದ್ರೆ ಕೂಡ ಅವ್ರು ಸೀಜ್ ಮಾಡಕ ಯಾರಿಗೆ ಅಧಿಕಾರ ಇಲ್ಲ. ಅಲ್ಪ ಸ್ವಲ್ಪ ಇದ್ದಿದ್ದು, ರಸ್ತೆ ಮೇಲೆ ಇದ್ದಿದ್ದು, ಮನೆ ಅಂಗಳದಲ್ಲಿ ಹಾಕೊಂಡಿದ್ದು ಸೀಸ್ ಮಾಡ್ತಾ ಇಲ್ಲ ಅವರು. ಟ್ರೇಡಿಂಗ್, ದಟ್ ಇಸ್ ಟ್ರೇಡಿಂಗ್. ಅದು ಬಿಸ್ನೆಸ್, ಅದು ಟ್ರೇಡಿಂಗ್. ಇವಾಗ ನಮ್ಮ ರೂಮ್ ಅಲ್ಲಿ ಹಾಕೊಂಡಿದ್ದು 20 ಚೀಲ ರಾಮುಲು ಸರ್ 100 ಚೀಲ ನೆಲೆ ಬೆಳೆದತ್ತೆ, ರೂಮ್ ನಲ್ಲಿ ಹಾಕಿ ತಂದು ಯಾರು ಸೀಸ್ ಮಾಡೋದಲ್ಲ. ಇಸ್ ಪ್ಯೂರ್ಲಿ ಬಿಸ್ನೆಸ್ ಗಾಗಿ ದಾರಿ ತಪ್ಪಿಸಕ್ಕೆ ವ್ಯವಸ್ಥೆ ಮಾಡಿದಗೋಸ್ಕರ ಸೀಸ್ ಆಗಿದೆ. ನಿಮ್ಮ MS ಸೋಮಲಿಂಗಪ್ಪ ಅವರು ಇದೇ ಜೋಳದ ವಿರುದ್ಧನೇ ಹೋರಾಟ ಮಾಡಿದ್ರು. ಏನಾಯ್ತು, ಕೆಂಚನಗುಡದಲ್ಲಿ ಜೋಳ ಬೆಳೆಯಲ್ಲ, ಯಾವ 10-20 ಎಕರೆ ಬೆಳೆದ್ರೆ ಇಡೀ ಜೋಳ ಖರೀದಿಲ್ಲ, ಬರೀ ಕೆಂಚನಗುಡ ರೈತ. ಅದ್ರ ವಿರುದ್ಧ ಮೊದಲು ಹೋರಾಟ ಮಾಡಿದ್ದು ಸೋಮಲಿಂಗಪ್ಪ. ಈಗಲೂ ಅದೇ ಆಗಿರೋದು. ಇವಾಗ ರೂಪನಗುಡಿಯಲ್ಲಿ ಕೂಡ ಅದೇ ವ್ಯವಸ್ಥೆನೆ. ಅವರು ನಾನು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗೆ ನೀವು ಪರಿಶೀಲನೆ ಮಾಡಿ ಅದನ್ನ ಟ್ರೇಡ್ ಆಗಿದೆ, ಟ್ರಾನ್ಸ್ಪೋರ್ಟ್ ಇದು ನನ್ನ ವ್ಯಾಪಾರದ ಮೂಲಕ ಹಿಂಗ ಆಗಿದೆ, ಸ್ಟಾಕ್ ಮಾಡ್ತಾ ಇದ್ರಿಂದ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.